ಕೋಹ್ಲಿ ಪಪ್ಪು ಅಂತ. ಇವಾಗ ಅವರೆಲ್ಲ ಸೈಲೆಂಟ್ ಆಗಿರೋದು. 17 ವರ್ಷ ಹೇಳಿದ್ರಲ್ಲ ವನವಾಸ ತರ ಇತ್ತು, ಈಗ 2 ವರ್ಷ ಇತಿಹಾಸ. ಅವಾಗ ವನವಾಸ, ಇವಾಗ ಇತಿಹಾಸ. ಖಂಡಿತ ಇದು ಫ್ಲೂಕಲ್ ಬಂತು ಅಂತ ಹೇಳಿದವ್ರಿಗೆ ಇಲ್ಲ ನಮ್ಮ ತಾಕತ್ತಿಂದ ಬಂದಿದ್ದು ಅಂತ ಮತ್ತೆ ಪ್ರೂವ್ ಮಾಡ್ದಂಗಿದ್ದು ಈ ಒಂದು ಗೆಲುವು. ಚಿಪ್ಪಿ ಒಂದ್ಸಲ ಗೆಲ್ಲುವಂಥದ್ದು ಒಂದು ಟ್ಯಾಲೆಂಟ್ ಜೊತೆಗೆ ಅದೃಷ್ಟ ಅಂತ ಹೇಳ್ಬೋದು, ಆದ್ರೆ 2ನೇ ಸಲ ಗೆಲ್ಲುವಂಥದ್ದು ಅದು ಪ್ಯೂರ್ ಟ್ಯಾಲೆಂಟ್ ಅಷ್ಟೇ. ಪ್ಯೂರ್ ಟ್ಯಾಲೆಂಟು, ಹಾರ್ಡ್ ವರ್ಕು, ಪ್ಲಾನಿಂಗು ಎಲ್ಲ ಸೇರುತ್ತೆ ಅದರಲ್ಲಿ. ಸುಮಾರು ವೇರಿಯಬಲ್ಸ್ ಇದ್ದೇ ಇರುತ್ತೆ. ಒಂದು ಕ್ರಿಕೆಟ್ ಚಾಂಪಿಯನ್ಶಿಪ್ ಅಂತ ಗೆಲ್ಲಬೇಕು ಅಂತ ಬಂದಾಗ ಎಲ್ಲ ಕೂಡ್ಕೊಂಡು ಬರಬೇಕು, ಪರ್ಫಾರ್ಮೆನ್ಸಸ್ ಕೂಡ್ಕೊಂಡು ಬರಬೇಕು, ಟೀಮ್ ಯೂನಿಟಿ ಹಾಗೆ ಇರಬೇಕು, ಒಂಥರ ಫ್ಯಾಮಿಲಿ ಥರ ಇರಬೇಕು, ಎಲ್ಲ ಮ್ಯಾಟರ್ ಆಗುತ್ತೆ. ಅದೆಲ್ಲ ಇತ್ತು ಅನಿಸುತ್ತೆ ಈ ವರ್ಷ. ನನಗೆ ಒಂದು ಒಳ್ಳೆ ಅಡುಗೆ ಆಗಬೇಕು ಅಂದರೆ ಅದೇನೋ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಇರಬೇಕು, ಅವಾಗಲೇ ರುಚಿಕರವಾದ ಅಡುಗೆ ಆಗೋದು. ಅದು ಆಗಿದೆ ನೋಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ನೋಡಿ, ಫಸ್ಟ್ ಟೈಟಲ್ ಗೆದ್ದಾಗ ಹೊಸ ಅಧ್ಯಾಯ ಅಂತ ಮಾತಾಡ್ತೀವಿ. ಸೆಕೆಂಡ್ ಟೈಟಲ್ ಗೆದ್ದ ಮೇಲೆ ಇದು ಹೊಸ ಯುಗ ಶುರುವಾಗ್ತಾ ಇದೆ. IPL ಅಲ್ಲಿ ಡಾಮಿನೇಟಿಂಗ್ ಟೀಮ್ ಯಾವುದು? ರೆಡ್ ಡೆವಿಲ್ಸ್ ಆಗ್ತಾ ಇರೋದು ಈಗ RCB. ಖಂಡಿತವಾಗ್ಲೂ RCB ಮಾಡ್ತಾ ಇರುವಂಥದ್ದು ದಾಖಲೆ. ಏನಕ್ಕೆ ಅಂತಂದ್ರೆ ಕಳೆದ ವರ್ಷ ಗೆದ್ದಿದ್ದು ಮಾತ್ರ ಅಲ್ಲ, ಈ ವರ್ಷ ನಾವೇ